ಸಿದ್ದರಾಮಯ್ಯನವರು ಸುಮಾರು 4 ದಶಕ ಕಾಲ ಈ ಕರ್ನಾಟಕ ರಾಜಕಾರಣದಲ್ಲಿದ್ದಾರೆ. ಅವರು 83ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಪಾರ್ಟಿಯಿಂದ ಆರಿಸಿ ಬಂದಿದ್ದರು. ಆವಾಗ ನಮ್ಮ ತಂದೆಯವರೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದಂಗೆ ಮಾಡಿ ಅವ್ರು ಫಸ್ಟ್ ಟೈಮ್ MLA ಆಗೋದಕ್ಕೆ ಭಾಳ ದೊಡ್ಡ ಪಾತ್ರ ಆಯಿತು. ಎಲ್ಲಕ್ಕಿಂತ ಹೆಚ್ಚು ಅವರು ಅಹಿಂದ ಮಾಡಿದಾಗ, ಮೊದಲನೇ ಅಹಿಂದ ಸಭೆ ಹುಬ್ಬಳ್ಳಿಯಲ್ಲಿ ಆದಾಗ ನಾನು ಒಬ್ಬನೇ ಬಹುತೇಕವಾಗಿ ಅಹಿಂದ ವರ್ಗ ಬಿಟ್ಟು ನಾನೊಬ್ಬನೇ ಅವತ್ತು ಮುಖ್ಯ ಭಾಷಣವನ್ನು ಮಾಡಿದ್ದೆ. ಮೊನ್ನೆ ಸಿದ್ದರಾಮಯ್ಯವರು ಹೊರಟ್ಟಿಯವರ ಸನ್ಮಾನ ಸಮಾರಂಭದಲ್ಲಿ ಬಂದಾಗ ಅಲ್ಲಿ ಅವರೇ ನೆನಪು ಮಾಡಿದ್ರು, ಈ ಜಾಗ ನೆನಪಿದೆ ನಿನಗೆ, ಇಲ್ಲೇ ಸ್ಟೇಜ್ ಇತ್ತು, ಇಲ್ಲಿಂದನೇ ನೀನೇ ಮಾತಾಡಿದ್ದಿ, ನೀನು ಮಾತಾಡಿದ್ದು ಭಾಳ ದೊಡ್ಡ ಪಬ್ಲಿಸಿಟಿ ಆಗಿತ್ತು ಅಂತ. ಹೌದು ಅಂತ ಹೇಳಿದೆ. ನೀನು ಬಂದಿದ್ದು ನಮಗೆ ಆನೆ ಬಲ ಬಂದಂಗೆ ಬಂತವತ್ತು ಅಂತ. ಅದೊಂದು ಪ್ರಕರಣ ಮತ್ತು ಇನ್ನೂ ಹಲವಾರು ಪ್ರಕರಣಗಳಿದ್ದಾವೆ. ಅದೆಲ್ಲವನ್ನು ಹೇಳುವಂಥದ್ದು ಸರಿಯಲ್ಲ. ಸೂಕ್ತ ಸಮಯದಲ್ಲಿ ಅವು ನೆನಪಿಸ್ಕೊಳ್ಳೋದಾದ್ರೆ ಅಂತ ಒಳ್ಳೆ. ಆಮೇಲೆ ಇನ್ನೊಂದು 2007ರಲ್ಲಿ ಅವರು JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಂತಿದ್ರು. ಆ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಅಪೇಕ್ಷೆ ಮಾಡಿದರು. ನಾವು ಅವರಿಗೆ ಸಹಾಯವನ್ನು ಮಾಡಿದ್ವಿ. ಯಾವಾಗ ಕಷ್ಟ ಕಾಲ ಇದೆ ಅವಾಗೆಲ್ಲ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ, ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ. ಆದರೆ ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮದು ಅವ್ರದ್ದು ರಾಜಕೀಯ ನೆಂಟಿಲ್ಲ. ಅವ್ರ ರಾಜಕಾರಣ ಅವ್ರಿಗೆ, ನಮ್ಮ ರಾಜಕಾರಣ ನಮಗೆ. ಸೈದ್ಧಾಂತಿಕವಾಗಿ ನಮಗೆ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ. ಅದಕ್ಕೆ ಯಾವುದೇ ರೀತಿ ನಾವು ರಾಜಕೀಯದಲ್ಲಿ ಎಂದೆಂದೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅವರು ಆಗಿಲ್ಲ, ನಾವು ಆಗಿಲ್ಲ. ಆದರೆ ವೈಯಕ್ತಿಕ ಸ್ನೇಹ, ಗೌರವ ಎಲ್ಲ ಇತ್ತು. ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ತೆಗೆಯೋ ಮುಖಾಂತರ ವಿಶೇಷವಾಗಿ ಹಿಂದುಳಿದ ವರ್ಗದ ಒಂದು ನಾಯಕತ್ವಕ್ಕೆ ಕೊಡಲೇಪಟ್ಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ.